ಮಂಜುನಾಥ್ ಅವರೇ ವಿನ್ ಆಗ್ಬೋದು ಸರ್. ಡಾಕ್ಟರ್ ಮಂಜುನಾಥ್ RR ನಗರ ಕುಲ್ಗೆಟ್ ಹೋಗಿದೆ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಮುನಿರತ್ನ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆಲ್ಲ ಬ್ರೇಕ್ ಹಾಕಿ ನಿಲ್ಸಾಕ್ಬಿಟ್ಟಿದ್ದಾರೆ. TK ಬ್ರದರ್ಸ್ ಮುಂದೆ ಮಂಜುನಾಥ್ ಅವ್ರ ಆಟ ಏನು ನಡೆಯಲ್ಲ. ಮೋದಿ ಅವರು ಚಿನೈನ್ ಮೋದಿ ಇದ್ರೆ ಭಾರತ ದೇಶ. ಕರ್ನಾಟಕದಿಂದ ಖರ್ಗೆ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಈಸಿಯಾಗಿ ಸೋಲ್ತಾರೆ ಅವರು. 100ಗೆ 200% ಗ್ಯಾರಂಟಿ. ಅದು ಮೂರನೇ ಪ್ರಧಾನಮಂತ್ರಿ ಆಗಿ ಮೂರನೇ ಸಲ ಆಯ್ಕೆ ಆಗೋದು ಅವರೇ. ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಬಿಜೆಪಿ ಕಡೆಯಿಂದ ಅಪೋನೆಂಟ್. ಸೊ ಅವರಿಗೆ ಏನಾದರೂ ಚಾನ್ಸ್ ಇದೆಯಾ ಸರ್? ಡಾಕ್ಟರ್ ಮಂಜುನಾಥ್ ಬರಲೇಬೇಕು ಅವರಿರೋ ಲೆಕ್ಕಾಚಾರದಲ್ಲಿ. ಆದರೆ ಹಣದ ಮುಂದೆ ಡಾಕ್ಟರ್ ಮಂಜುನಾಥದ್ದು ಏನೂ ನಡೆಯಲ್ಲ. ಯಾಕಂದರೆ ಈ DK ಶಿವಕುಮಾರ್ ಆಗಲಿ DK ಸುರೇಶ್ ಆಗಲಿ ಎಲ್ಲರನ್ನೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಕರ್ನಾಟಕನೇ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಮಂಜುನಾಥ್ ಒಳ್ಳೆ ವ್ಯಕ್ತಿ, ಜನಕ್ಕೆ ಬೇಕಾದಂಥ ವ್ಯಕ್ತಿ. ಆದರೆ ಅನುಮಾನ ಇದೆ ಅಷ್ಟೇ. ದುಡ್ಡನ್ನೆಲ್ಲ ಪರ್ಚೇಸ್ ಮಾಡಕ್ ಬಿಡ್ತಾರೆ, ಏನು ಮಾಡಂಗಿಲ್ಲ. ಎಲ್ಲ ಕೆಲಸಗಳಾಗಿದೆಯಾ ಈ ಕ್ಷೇತ್ರದಲ್ಲಿ? ಅದ್ರ ಬಗ್ಗೆ ನಮ್ಗೆ ಆಗಿರೋ ಕೆಲಸನೇ ಕಟ್ ಮಾಡಿ ಬಿಸಾಕಿದ್ದಾರೆ. ಆಗ್ಬೇಕಾಗಿರೋದೇ ನಿಲ್ಸಾಕ್ಬಿಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ ನೀವು ಹೇಳಿ? RR ನಗರ ಕುಲ್ಗೆಟ್ ಹೋಗಿದೆ. ಮುನಿರತ್ನ ಅವರು ಕೆಲಸ ಮಾಡಿದ್ರು. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಮುನಿರತ್ನ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆಲ್ಲ ಬ್ರೇಕ್ ಹಾಕಿ ನಿಲ್ಸಾಕ್ಬಿಟ್ಟಿದ್ದಾರೆ. ನೀರೇ ಇಲ್ಲ, ಫುಲ್ ನೀರಿನ ಸಮಸ್ಯೆ. RR ನಗರ ಪೂರ ನೀರಿನ. ಒಂದು ಲೋಟ ನೀರು ಕೇಳಿದ್ರೆ ಅವ್ರ ಮನೆಯಲ್ಲೇ ನೀರಿರಲ್ಲ. ಎಲ್ಲಿ ಕೊಡ್ತಾರೆ? ಕೊಡೋದೇ ಇಲ್ಲ. ನೀರಿನ ಅಭಾವ ಜಾಸ್ತಿ ಇದೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಚಾನ್ಸೇ ಇಲ್ಲ ಅಂತೀರಾ? ಯಾಕಂದ್ರೆ ಅವರು ಎಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ನಾವು ಅವ್ರಿಗೆ ಓಟ್ ಹಾಕೋದು. ಆದ್ರೆ DK ಸುರೇಶ್ TK ಬ್ರದರ್ಸ್ ಮುಂದೆ ಮಂಜುನಾಥ್ ಅವ್ರ ಆಟ ಏನು ನಡೆಯಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಷ್ಟೇ. ಓಕೆ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಅವರು ಚಿನೈನ್ ಮೋದಿ ಇದ್ರೆ ಭಾರತ ದೇಶ. ಕರ್ನಾಟಕದಿಂದ ಖರ್ಗೆ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈಸಿಯಾಗಿ ಸೋಲ್ತಾರೆ ಖರ್ಗೆ ಅವರು. ಏನು ತೊಂದರೆನೇ ಇಲ್ಲ. BJPನೇ ಬರುತ್ತಲ್ಲಿ. ಈಸಿಯಾಗಿ ಸೋಲ್ತಾರೆ ಅವರು. ಪ್ರೆಸಿಡೆಂಟ್ ಇರ್ಬೋದು, ಇನ್ನೊಂದಿರ್ಬೋದು. ಖರ್ಗೆ ಮಾತ್ರ ತುಂಬಾ ಈಸಿಯಾಗಿ ಸೋಲ್ತಾರೆ, ಅವ್ರು ಗೆಲ್ಲಲ್ಲ. ಓಕೆ. ಈಗ ಕೆಲವೊಂದು ಪಕ್ಷಗಳು ಮೈತ್ರಿ ಮಾಡ್ಕೊಳಕ್ ರೆಡಿ ಆಗಿದ್ದಾವೆ. ಅಂದ್ರೆ ಅವೆಲ್ಲ ತತ್ಕಾಲ ಅಷ್ಟೇ. ಮಾಡ್ಕೊಂಡಿದ್ ಮಾರನೇ ದಿನಾನು ಕಿತ್ತೋಗ್ಬಿಡುತ್ತೆ. ಆ ಥರ ಯಾವುದು ಒರಿಜಿನಲ್ ಇಲ್ಲ. ಅಲ್ಲ, ನನಗೆ ತಿಳಿದಿರೋದು ಅದು ಅಷ್ಟೇ. ಇದೆಲ್ಲ ನಿಮ್ಮ ಅಭಿಪ್ರಾಯ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಯಾವ ಮೈತ್ರಿನೂ ಗಟ್ಟಿಯಾಗಿ ನಿಲ್ಲಲ್ಲ. INDA ಪಕ್ಷ ಮಾಡ್ಕೊಂಡಿದಾರಲ್ಲ ಇವಾಗ, ಸೋಲ್ಸ್ಬೇಕು ಅಂತ ಹೇಳಿ. ಅದು ಚಿತ್ರಾನ್ನ ಆಗೋಗ್ಬಿಡುತ್ತೆ. ಪೂರಾ ಚಿತ್ರಾನ್ನ. 360-370 ಸೀಟ್ ಮೋದಿನೇ ಬರೋದು, ಮೋದಿನೇ ರಾಜ್ಯಭಾರ ಮಾಡೋದು. ಅವರೇ ಭಾರತ ದೇಶದ ಮೂರನೇ ಪ್ರಧಾನಮಂತ್ರಿ ಆಗಿ ಮೂರನೇ ಸಲ ಆಯ್ಕೆ ಆಗೋದು ಅವರೇ. 100ಗೆ 200% ಗ್ಯಾರಂಟಿ. ಅದು ನಿಮ್ಗೂ ಅದೇ ಇಷ್ಟ? ನಮ್ಗೆ ಅದೇ ಇಷ್ಟ ಅಲ್ಲ, ನಮ್ಮ ರಕ್ತಾನೇ ಅದು. ಏನು ಅಗೇನ್ DK ಸುರೇಶ್ ಅವರು ವಿನ್ ಆಗ್ತಾರಾ ಇಲ್ಲಿ, ಅಥವಾ ಮಂಜುನಾಥ್ ಅವ್ರಿಗೆ ಏನಾದರೂ ಚಾನ್ಸ್ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಸರ್? ಮಂಜುನಾಥ್ ಅವರೇ ವಿನ್ ಆಗ್ಬೋದು ಅನಿಸುತ್ತೆ ನಮಗೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನಿಸುತ್ತೆ. ಓಕೆ. ಸೊ ಇಲ್ಲಿ DK ಸುರೇಶ್ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದಾರಾ, ಅಥವಾ ಹೇಗೆ 5 ವರ್ಷದಲ್ಲಿ ಏನಾಗಿದೆ ಇಲ್ಲಿ? ಅವ್ರೇನು ಮಾಡಿಲ್ಲಲ್ಲ ಮೇಡಮ್, ಏನು ನಡೆದಿಲ್ಲ ಅಂತ ಹೇಳಿ. ನಡೆದಿಲ್ಲ. ಇವಾಗ ಕೇಂದ್ರದಲ್ಲಿ ಯಾರು ಆಡಳಿತಕ್ಕೆ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ರಾಹುಲ್ ಗಾಂಧಿ ಅವ್ರಿಗೆ ಚಾನ್ಸ್ ಇದೆಯಾ, ಇಲ್ಲ ಅಗೇನ್ ಮೋದಿ ಅವರೇ ನಮಗೆ